ಧನುರ್ಮಾಸ ಎಂದರೆ ಭಕ್ತಿ ಶಕ್ತಿಯ ಒಂದು ಪವಿತ್ರವಾದಂತಹ ಸಮಯ. ಈ ಮಾಸದಲ್ಲಿ ಅನೇಕ ಶಕ್ತಿ ದೇವತೆಗಳನ್ನು ಆರಾಧಿಸುತ್ತಾರೆ. ಅದೇ ತರಹ ಈ ಬೆಂಗಳೂರಿನಲ್ಲಿ ಸುತ್ತಮುತ್ತ ಇರುವಂತಹ ಗ್ರಾಮ ದೇವತೆಗಳನ್ನು ಒಂದೇ ಕಡೆ ಕೂರಿಸಿ ಆರಾಧಿಸಿದ್ದರು. ಈ ಶಕ್ತಿ ದೇವತೆಗಳ ಮಹಿಮೆಯನ್ನು ಈಗ ಸ್ವಲ್ಪ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲ ಬಾರಿ ನನ್ನ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಶಕ್ತಿ ದೇವತೆ ಮದ್ದೂರಮ್ಮ. ಮದ್ದೂರಮ್ಮ ರಕ್ಷಕ ದೇವಿಯಾಗಿ ರೋಗದಿಂದ, ಭಯದಿಂದ, ಹಾಗೆ ಗ್ರಾಮವನ್ನು ದುಷ್ಟ ಶಕ್ತಿಗಳಿಂದ ಕಾಯುವಂತಹ ದೇವಿಯಾಗಿದ್ದಾಳೆ. ಧನುರ್ಮಾಸದಲ್ಲಿ ಮದ್ದೂರಮ್ಮನ ನಾವು ಧ್ಯಾನಿಸಿ ಪೂಜಿಸಿದರೆ ಅವಳು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ನಮ್ಮ ಮನೆ ಕುಟುಂಬವನ್ನು ಕಾಯುವ ದೇವಿ. ಇನ್ನು ಗಂಗಮ್ಮ ದೇವಿ ಶುದ್ಧತೆಯ ಪ್ರತೀಕ, ಪಾಪವನ್ನು ನಿವಾರಿಸುವಂತಹ ಶಕ್ತಿ ದೇವಿ. ಈ ದೇವಿಯನ್ನು ಧನುರ್ಮಾಸದಲ್ಲಿ ಪೂಜಿಸಿದರೆ ಮನಸ್ಸಿನ ಒಂದು ಆತಂಕ, ಭಯ ಎಲ್ಲವೂ ದೂರವಾಗುತ್ತದೆ. ದೋಷಗಳು ಕೂಡ ಶಮನಗೊಳ್ಳುತ್ತವೆ. ಇನ್ನು ಮಂಗಳ ಕರಿಮಾರಮ್ಮ. ಹೌದು, ಮಂಗಳ ದೇವಿಯಾಗಿ ಕರಿಮಾರಮ್ಮ ಭಕ್ತರಿಗೆ ಮಂಗಳಕರ ಫಲವನ್ನೇ ಕೊಡುವಂತಹ ಶಕ್ತಿ ದೇವತೆ. ವಿವಾಹದಲ್ಲಿ ವಿಳಂಬ, ಕುಟುಂಬದಲ್ಲಿ ಅಶಾಂತಿ, ಆರ್ಥಿಕವಾಗಿ ಸಮಸ್ಯೆ, ಹಾಗೆ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ಇವೆಲ್ಲವನ್ನೂ ಸಹ ದೇವಿ ಪರಿಹರಿಸುತ್ತಾಳೆ ಎಂಬ ನಂಬಿಕೆ ಇದೆ ಭಕ್ತರಲ್ಲಿ. ಸರ್ಕಲ್ ಮಾರಮ್ಮ. ಸರ್ಕಲ್ ಮಾರಮ್ಮ ಹೆಸರೇ ಹೇಳುವಂತೆ ಇದು ರಸ್ತೆಯ ಪಕ್ಕದಲ್ಲೇ ಇರುವಂತಹ ಬೆಂಗಳೂರಿನ ಹೃದಯ ಭಾಗದಲ್ಲಿ ನೆಲೆಸಿದ್ದಾಳೆ. ಇವಳು ಅಕಾಲ ಭಯ, ದುಷ್ಟಶಕ್ತಿಗಳಿಂದ ಕಾಪಾಡುವಂತ ಶಕ್ತಿ ದೇವತೆ. ಧನುರ್ಮಾಸದಲ್ಲಿ ಈ ದೇವಿಯನ್ನು ನಾವು ಆರಾಧಿಸುವುದರಿಂದ ಜೀವನಕ್ಕೆ ಭದ್ರತೆ ದೊರೆಯುತ್ತದೆ, ಹಾಗೆ ಎಲ್ಲ ಭಯಗಳಿಂದ ಮುಕ್ತರಾಗಬಹುದು. ಇನ್ನು ಅಣ್ಣಮ್ಮ. ಅಣ್ಣಮ್ಮ ಅಂದರೆ ಮಾತೃ ಸ್ನೇಹದ ರೂಪ. ಆ ತಾಯಿ ನಮಗೆ ಎಲ್ಲ ರೀತಿಯಿಂದಲೂ ಕಾಪಾಡುತ್ತಾಳೆ. ಮಕ್ಕಳಲ್ಲಿ ಆರೋಗ್ಯ, ಕುಟುಂಬದಲ್ಲಿ ರಕ್ಷಣೆ, ಹಾಗೆ ಮನೆಯಲ್ಲಿ ಶಾಂತಿ, ಮನಸ್ಸಿನಲ್ಲಿ ಶಾಂತಿ. ದೇವಿಯ ಆಶೀರ್ವಾದದಿಂದ ನಾವು ಎಲ್ಲವನ್ನೂ ಕೂಡ ಸಾಧ್ಯವಾಗಿಸಿಕೊಳ್ಳಬಹುದು. ಆದ್ದರಿಂದ ಈ ಅಣ್ಣಮ್ಮ ತಾಯಿ ತುಂಬಾನೇ ಶಕ್ತಿಯುತವಾದಂತಹ ದೇವಿಯಾಗಿದ್ದಾಳೆ. ಮುಂದಿನ ದೇವತೆ ಬಂಡೆ ಮಾಕಾಳಮ್ಮ. ಬಂಡೆ ಮಾಕಾಳಮ್ಮ ಉಗ್ರ ಶಕ್ತಿಯ ಪರಮರೂಪ. ಶತ್ರುಬಾಧೆಯಿಂದ, ಮಂತ್ರ ತಂತ್ರ ದೋಷದಿಂದ, ಎಲ್ಲ ಭಯಗಳಿಂದಲೂ ಆ ತಾಯಿ ರಕ್ಷಣೆ ನೀಡುತ್ತಾಳೆ. ಧನುರ್ಮಾಸದಲ್ಲಿ ಈ ದೇವಿಯ ಆರಾಧನೆಯಿಂದ ಭಯದಿಂದ ಮುಕ್ತಿ, ಹಾಗೆ ದುಷ್ಟ ಶಕ್ತಿಗಳಿಂದ ನಾವು ರಕ್ಷಣೆ ಪಡೆಯಬಹುದು. ಮುಂದಿನ ಶಕ್ತಿ ದೇವತೆ ಅಂಗಾಳ ಪರಮೇಶ್ವರಿ. ಹೌದು, ಅಂಗಾಳ ಪರಮೇಶ್ವರಿ ಗ್ರಾಮದ ಅಧಿದೇವತೆ. ಈ ತಾಯಿ ಭಕ್ತರ ಮೊರೆ ಕೇಳುವಂತಹ ದೇವಿ. ಒಮ್ಮೆ ಶರಣಾದರೆ ಈ ತಾಯಿ ಎಂದಿಗೂ ಭಕ್ತರನ್ನು ಕೈಬಿಡುವುದಿಲ್ಲ. ಕಷ್ಟ ಕಾಲದಲ್ಲಿ ದಾರಿ ತೋರಿಸಿ ತನ್ನ ಭಕ್ತರನ್ನು ಕಾಪಾಡುವಂತಹ ತಾಯಿ. ಇನ್ನೂ 2 ಶಕ್ತಿ ದೇವತೆಗಳನ್ನು ನಾವಲ್ಲಿ ನೋಡಬಹುದು. ಆ 2 ದೇವತೆಗಳೆಂದರೆ ಬೂದಿಗೆರೆ ದೊಡ್ಡಮ್ಮ, ಜಲತಿಕೆರೆ ಚಿಕ್ಕಮ್ಮ. ಈ 2 ದೇವತೆಗಳು ಕೂಡ ಗ್ರಾಮವನ್ನು ರಕ್ಷಿಸುತ್ತಾ ಭಕ್ತರನ್ನು ಕಾಪಾಡುತ್ತಿದ್ದಾರೆ. ಎಲ್ಲ ದೇವತೆಗಳು ಆ ಒಂದು ಸ್ಥಳದಲ್ಲಿ ಕಾಣುವುದೆಂದರೆ ಅದು ಎಂತಹ ಅದೃಷ್ಟ. ಒಂದೇ ಕಡೆ ನೋಡೋದು ಅಂದರೆ ತುಂಬನೇ ನಮಗೆ ಭಾಗ್ಯ ಅಂತಲೇ ಹೇಳ್ಬೋದು, ನಮ್ಮ ಸೌಭಾಗ್ಯ ಅಂತಲೇ ಹೇಳ್ಬೋದು. ಈ ಒಂದು ಧನುರ್ಮಾಸದಲ್ಲಿ ಈ ರೀತಿಯ ಎಲ್ಲ ದೇವತೆಗಳನ್ನು ನಾವು ದರ್ಶನ ಮಾಡಿದರೆ ನಮಗೆ ಖಂಡಿತ ಈ ವರ್ಷವೆಲ್ಲವೂ ನಮ್ಮ ಜೀವನ ಸುಖವಾಗಿರುತ್ತೆ. ಎಲ್ಲ ರೀತಿಯಿಂದಲೂ ನಮಗೆ ರಕ್ಷಣೆ ಸಿಗುತ್ತದೆ. ಈ ಎಲ್ಲ ದೇವತೆಗಳನ್ನು ತಲೆಮಾರಿನಿಂದಲೂ ನಮ್ಮ ಹಿರಿಯರು ಪೂಜಿಸುತ್ತಾ ಆರಾಧಿಸುತ್ತಾ ಬಂದಿದ್ದಾರೆ. ಯಾಕೆಂದರೆ ಅಷ್ಟು ಶಕ್ತಿಯುತವಾದಂತಹ ಉದ್ಭವವಾಗಿರುವಂತಹ ಶಕ್ತಿ ದೇವತೆಗಳು. ಈ ದೇವರುಗಳಿಂದ ನಮ್ಮ ಕುಟುಂಬ ಮತ್ತು ನಮ್ಮ ಪೀಳಿಗೆ ಕೂಡ ತುಂಬಾನೇ ಸುಭಿಕ್ಷೆಯಿಂದ ಇರುತ್ತದೆ. ನಮ್ಮ ಗ್ರಾಮವನ್ನು ರಕ್ಷಿಸುತ್ತಿರುವಂತಹ ಈ ದೇವರುಗಳನ್ನು ನಾವು ಈ ಧನುರ್ಮಾಸದಲ್ಲಿ ಆರಾಧಿಸಲೇಬೇಕು. ಈಗ ಈ ತಾಯಂದಿರ ದರ್ಶನವನ್ನು ನೀವು ಕೂಡ ಪಡೆದುಕೊಳ್ಳಿ, ಹತ್ತಿರದಿಂದ ನೋಡಿ, ಹಾಗೆ ನಿಮ್ಮ ಇಷ್ಟಾರ್ಥಗಳನ್ನು ಕೇಳಿಕೊಳ್ಳಿ. ಈ ಒಂದು ಧನುರ್ಮಾಸದಲ್ಲಿ ತಾಯಂದಿರು ಆಶೀರ್ವಾದ ಮಾಡೇ ಮಾಡ್ತಾರೆ. ಎಲ್ಲದಕ್ಕಿಂತ ಅವರ ರಕ್ಷಣೆಯನ್ನು ನೀವು ಕೇಳಿಕೊಳ್ಳಿ. ಭಕ್ತಿಯಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಓಂ ಸರ್ವಸ್ವರೂಪೆ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ
दुर्गे देवी नमोस्तुते। ॐ सर्वस्वरूपे सर्वेशे सर्वशक्ति समन्विते वैभ्यस्त्रायि नो देवी दुर्गे देवी नमोस्तुते। ॐ सर्वस्वरूपे सर्वेशे सर्वशक्ति समन्विते वैभ्यस्त्रायि नो देवी दुर्गे देवी नमोस्तुते। ॐ सर्वस्वरूपे सर्वेशे सर्वशक्ति समन्विते वैभ्यस्त्रायि नो देवी दुर्गे देवी नमोस्तुते। ॐ सर्वस्वरूपे सर्वेशे सर्वशक्ति समन्विते वैभ्यस्त्रायि नो देवी दुर्गे देवी नमोस्तुते। ॐ सर्वस्वरूपे सर्वेशे सर्वशक्ति समन्विते वैभ्यस्त्रायि नो देवी दुर्गे देवी नमोस्तुते। ॐ सर्वस्वरूपे सर्वेशे सर्वशक्ति समन्विते वैभ्यस्त्रायि नो देवी दुर्गे देवी नमोस्तुते। ॐ सर्वस्वरूपे सर्वेशे सर्वशक्ति समन्विते वैभ्यस्त्रायि नो देवी दुर्गे देवी नमोस्तुते। ॐ सर्वस्वरूपे सर्वेशे सर्वशक्ति समन्विते वैभ्यस्त्रायि नो देवी दुर्गे देवी नमोस्तुते। ॐ सर्वस्वरूपे सर्वेशे सर्वशक्ति समन्विते वैभ्यस्त्रायि नो देवी दुर्गे देवी नमोस्तुते। ॐ सर्वस्वरूपे सर्वेशे सर्वशक्ति समन्विते वैभ्यस्त्रायि नो देवी दुर्गे देवी नमोस्तुते। ॐ सर्वस्वरूपे सर्वेशे सर्वशक्ति समन्विते वैभ्यस्त्रायि नो देवी दुर्गे देवी नमोस्तुते। 9 ನವಶಕ್ತಿ ದೇವತೆಗಳನ್ನು ಒಂದೇ ವೇದಿಕೆಯಲ್ಲಿ ದರ್ಶನ ಮಾಡಿದಂತಹ ನಿಮ್ಮೆಲ್ಲರಿಗೂ ಆ ದೇವರುಗಳ ಆಶೀರ್ವಾದ ಲಭಿಸಲಿ, ಅವರ ರಕ್ಷಣೆ ಸಿಗಲಿ, ನಿಮ್ಮೆಲ್ಲ ಇಷ್ಟಾರ್ಥಗಳು ಕೂಡ ಈ ಧನುರ್ಮಾಸದಲ್ಲಿ ಈಡೇರಲಿ ಎಂದು ಕೇಳಿಕೊಳ್ಳುತ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರೋ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಂತಹ ಧಾರ್ಮಿಕ ಭಕ್ತಿಪೂರ್ವಕ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.